ಇದೊಂದು ಸುದ್ದಿಯನ್ನು ನೀವು ಯಾವ ಆ್ಯಂಗಲ್ನಲ್ಲಿ ನೋಡ್ತೀರೋ ಗೊತ್ತಿಲ್ಲ. ಪಾಪ ಅಂತೀರೋ, ಛೇ ಅಂತೀರೋ, ಆತನ ದುರಾದೃಷ್ಟ ಅಂತೀರೋ, ಅಥವಾ ಕೊನೆಗೆ ಹೀಸ್ ಲಕ್ಕಿ ಅಂದರೂ ಅನ್ನಬಹುದು. ಹೇಗೆ ಅಂತೀರಾ? ಇತ್ತೀಚೆಗೆ ಮುಂಬೈನಿಂದ ಬೆಂಗಳೂರಿಗೆ ಸ್ಪೈಸ್ ಜೆಟ್ ವಿಮಾನವೊಂದು ಹೊರಟಿತ್ತು. ಸಾಕಷ್ಟು ಪ್ರಯಾಣಿಕರು ಕೂಡ ಆ ವಿಮಾನದಲ್ಲಿದ್ದರು. ವಿಮಾನ ಟೇಕ್ ಆಫ್ ಆಯಿತು. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಈ ಹಾರಾಟದ ನಡುವೆ ವ್ಯಕ್ತಿಯೊಬ್ಬರು, ಅಂದರೆ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರೊಬ್ಬರು ಸ್ಪೈಸ್ ಜೆಟ್ನ ವಿಮಾನದ ಟಾಯ್ಲೆಟ್ ಹೊಕ್ಕಿದ್ದಾರೆ. ಹಾಗೆ ಟಾಯ್ಲೆಟ್ ಒಳಗೆ ಹೋಗಿ ಹೀಗೆ ಬರಬಹುದು ಅನ್ನುವುದು ಅವರ ಕಲ್ಪನೆಯಾಗಿತ್ತು. ಆದರೆ ಅವರ ಅದೃಷ್ಟ ಚೆನ್ನಾಗಿರಲಿಲ್ಲ. ವಿಮಾನದ ಟಾಯ್ಲೆಟ್ ಒಳಗೆ ಹೋದ ವ್ಯಕ್ತಿ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅದ್ಯಾವ ಕಾರಣಕ್ಕೆ ವಿಮಾನದ ಟಾಯ್ಲೆಟ್ನ ಡೋರ್ ಲಾಕ್ ಆಯಿತೋ ಗೊತ್ತಿಲ್ಲ. ಒಳಗೆ ಹೋದವರಿಗೆ ಹೊರಗೆ ಬರೋದಕ್ಕೆ ಮಾತ್ರ ಸಾಧ್ಯವಾಗಲಿಲ್ಲ. ಹೊರಗಿನಿಂದ ಅದನ್ನು ಲಾಕ್ ಮಾಡಲಾಯಿತು ಅಥವಾ ಟೆಕ್ನಿಕಲ್ ಕಾರಣದಿಂದ ಅದು ಲಾಕ್ ಆಯಿತೋ ಅನ್ನೋದು ಗೊತ್ತಿಲ್ಲ. ಪ್ರಯಾಣಿಕರೊಬ್ಬರು ತಮ್ಮ ವಿಮಾನದ ಟಾಯ್ಲೆಟ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನುವ ವಿಚಾರ ವಿಮಾನದ ಸಿಬ್ಬಂದಿಗೂ ಗೊತ್ತಾಯಿತು. ಆದರೆ ಅದು ಯಾವುದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಟಾಯ್ಲೆಟ್ನ ಬಾಗಿಲನ್ನು ತೆಗೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ನೀವೇನು ಗಾಬರಿ ಪಡಬೇಕಾಗಿಲ್ಲ. ಕೆಲವೇ ಹೊತ್ತಿನಲ್ಲಿ ನಾವು ಬಾಗಿಲನ್ನು ತೆರೆಯುತ್ತೇವೆ, ಧೈರ್ಯವಾಗಿರಿ ಅನ್ನುವ ಸಂದೇಶವನ್ನು ಬರೆದು ಟಾಯ್ಲೆಟ್ನ ಒಳಗಡೆ ಚೀಟಿಯಲ್ಲಿ ಕಳಿಸಿಕೊಡುವ ಪ್ರಯತ್ನವನ್ನು ವಿಮಾನದ ಸಿಬ್ಬಂದಿ ಮಾಡಿದರು. ಹೀಗೆ 1 ಗಂಟೆಗಳ ಕಾಲ ವಿಮಾನದ ಟಾಯ್ಲೆಟ್ನಲ್ಲಿ ಕುಳಿತು ಪ್ರಯಾಣಿಸಿದ ಪ್ರಯಾಣಿಕರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡ್ ಆದ ನಂತರ ಹೊರಬರಬೇಕಾಯಿತು. ಅದು ಕೂಡ ಹೇಗೆ ಅಂದರೆ, ವಿಮಾನ ಲ್ಯಾಂಡ್ ಆದ ನಂತರ ತಕ್ಷಣ ಇಂಜಿನಿಯರ್ ಒಬ್ಬರನ್ನ ಕರೆಸಿಕೊಳ್ಳಲಾಯಿತು. ಬಳಿಕ ವಿಮಾನದ ಟಾಯ್ಲೆಟ್ನ ಬಾಗಿಲನ್ನು ತೆರೆಯಲಾಯಿತು. ಹೀಗೆ 1 ಗಂಟೆಗಳ ಕಾಲ ವಿಮಾನದ ಟಾಯ್ಲೆಟ್ನಲ್ಲೇ ಕುಳಿತು ವಿಮಾನಯಾನ ಮಾಡಿದ ಪ್ರಯಾಣಿಕ ಹೊರಬಂದರು. ಅದಾದ ನಂತರ ಸ್ಪೈಸ್ ಜೆಟ್ ಕಂಪನಿ ಅವರ ಕ್ಷಮೆಯನ್ನು ಕೋರಿತು. ಅಷ್ಟು ಮಾತ್ರವಲ್ಲ, ಅವರ ಪ್ರಯಾಣದ ವೆಚ್ಚವನ್ನು ಕೂಡ ಹಿಂದಿರುಗಿಸಿತು. ಅಲ್ಲಿಗೆ ವಿಮಾನದ ಟಾಯ್ಲೆಟ್ನಲ್ಲಿ ಕೂತು ಪ್ರಯಾಣಿಸಿದ ಕಾರಣಕ್ಕಾಗಿ ಅವರು ಮುಂಬೈನಿಂದ ಬೆಂಗಳೂರಿಗೆ ಉಚಿತ ಪ್ರಯಾಣ ಭಾಗ್ಯವನ್ನು ಕೂಡ ಅನುಭವಿಸಿದರು. ಕೇಳುವುದಕ್ಕೆ ಈ ಸುದ್ದಿ ಮಜಾ ಅನ್ನಿಸಬಹುದು, ಆದರೆ ಅಷ್ಟೇ ಗಂಭೀರವಾದ ವಿಚಾರ. ವಿಮಾನಯಾನ ಕಂಪನಿಗಳ ನಿರ್ಲಕ್ಷ್ಯಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಟಾಯ್ಲೆಟ್ನ ಬಾಗಿಲು ಲಾಕ್ ಆದರೆ ಅದನ್ನು ತೆರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವ ವ್ಯವಸ್ಥೆಗಳು ವಿಮಾನದ ಒಳಗಡೆ ಇದೆ ಅಂದರೆ ಅದು ಯಾವ ದರಿದ್ರ ವ್ಯವಸ್ಥೆಯಾಗಿರಬಹುದು.